ತಮ್ಮಯ್ಯ ಸಾಲಿಟ್ಟೆ ಮುಟ್ಬಾರ್ದು ಬಿಸಿ ಇದೆ ಮನಮ್ಮಿ, ಬಿಸಿ ಇದೆ ಇರು ಮಗ. ಸಾಲಿಟ್ಟೆ ಈಗ ತಾನೇ ಹಾಕಿರೋದಲ್ಲ ಮಗ, ಬಿಸಿ ಇದೆ ಬಿಸಿ ಇದೆ, ಕೈ ಇಡಬಾರ್ದು, ಎಣ್ಣೆ ಬಿದ್ದುಬಿಡತ್ತೆ. ಮ್ಯಾಲೆ ಉಳ್ಳಿ ಬಿದ್ದಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಅತ್ತೆ ಬಂದುಬಿಟ್ಟು ನವಿಲು ಮೊಟ್ಟೆ ಹಾಕಿದೆ ಅಂತ ಹೇಳಿಬಿಟ್ಟು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಂದರೆ ಇದು ತೋಟದಲ್ಲಿ ಮೊಟ್ಟೆ ಹಾಕಿ ತುಂಬ ದಿನ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಡೈಲಿ ಅಲ್ಲಿ ಓಡಾಡಬೇಕಿದ್ರೆ ನೋಡ್ತಾಯಿದ್ರು ಅಂತೆ. ಅದಕ್ಕೆ ನನಗೆ ಇವತ್ತು ತೋರಿಸ್ತೀನಿ ಅಂತ ಹೇಳಿದರು. ಸರಿ ಆಯಿತು ನೋಡೋಣ ಅಂತ ನಾವು ಬಂದ್ವಿ. ನಾನು ನಿಮಗೂ ತೋರಿಸೋಣ ಅಂತ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ಬೇಗ ಎಲ್ಲಿ ಹಾರಿಸ್ತೀವಿ? ಅಷ್ಟು ತಿಂದು ಹಣದಿತ್ತದೆ. ಹೋ ಅಲ್ಲಿ ಹಾರೋಗಿತ್ತನ್ರಿ ಅದು, ಅಲ್ಲಿ ಕೂಗ್ತೈತಿ. ಹೋ 5 ಮಟ್ಟೆ ಎಷ್ಟು ದಿವಸ ನೋಡ್ಕಿದ್ದೀವಿ. ಕೋಳಿನವ್ರ ಮನೆಗೆ ತಿಂದಲ್ಲ. ಇಲ್ಲಿ ತೋಟದಿಂದ ನಾವಿಲ್ಲಿ ಹಾರು ಬಂದಿದ್ದು ಸೌಂಡ್ ಬಂತು, ಅದಕ್ಕೆ ಇಲ್ಲಿ ಹಿಂದೆ ಇದೆಯೇನೋ ಅಂತ ನಾನು ನೋಡೋಣ ಅಂತ ಬಂದೆ. ಬಟ್ ಹಿಂದೆನೂ ಕಾಣಿಸಿಲ್ಲ. ಮೇಲೆ ಹಾರ್ಕೊಂಡು ಅದು ಸೌಂಡ್ ಕೇಳ್ತಾ ಇತ್ತು, ಕೂಗ್ತಾ ಇರೋದು ಅಲ್ಲಿ ಹಾರ್ತಾ ಇದೆ. ಬಟ್ ಆದರೆ ಅದು ಫಸ್ಟ್ ಸ್ಟಾರ್ಟಿಂಗ್ ಫುಲ್ ಜೋರಾಗಿ ಕಿರಿಸ್ತಾ ಇತ್ತು. ನಾವು ಅವಾಗ ತಿಂಡಿ ತಿಂತಾಯಿದ್ವಿ. ಬಟ್ ಇದಕ್ಕೆ ಕೂಗ್ತಿದೆ ಅಂತ ನಮಗೆ ಗೊತ್ತಾಗೇ ಇಲ್ಲ. ಇಲ್ಲ ಅಂದಿದ್ರೆ ಆವಾಗಲೇ ಓಡೋಗ್ಬಿಡ್ತಿದ್ವಿ. ನಾವು ಇವತ್ತು ನೈಟು ಅತಿರಸ ಕಜ್ಜಾಯ ಮಾಡ್ತಾಯಿದ್ದೀವಿ. ಈ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ. ನಾನು ಅತ್ತೆ ಹಿಟ್ಟನ್ನು ಮೆತ್ತಗೆ ಮಾಡ್ಕೊಡ್ತಾಯಿದ್ದೀನಿ, ಅಜ್ಜಿ ತಡ್ತಾ ಇದ್ದಾರೆ, ನಮ್ಮ ಅತ್ತೆ ಬೇಯಿಸ್ತಾ ಇದ್ದಾರೆ. ಸೊ ಈ ಮಧ್ಯ ಆಲ್ಮೋಸ್ಟ್ ಒಂದು 12 o'clock ಆಗಿತ್ತು ಅನಿಸುತ್ತೆ ನೈಟು, ಆವಾಗ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ಎಷ್ಟು ಅಂದರೆ ಫುಲ್ಲು ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಮಾಡ್ತಾ ಇರೋದು. ಈ ಅಜ್ಜಿಗಳ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಈ ಹಾಡುಗಳನ್ನ ಏನು ಮಾಡ್ತಾರೆ ಅಂದರೆ, ನಮಗೆ ಮದುವೆ ಟೈಮಲ್ಲಿ ಇಲ್ಲಿ ಮದುವೆಯಲ್ಲೆಲ್ಲ ಈ ಹಾಡುಗಳು ಕಂಪಲ್ಸರಿ ಲೇಡೀಸ್ ಹೇಳೇ ಹೇಳ್ತಾರೆ. ಮತ್ತು ಫಂಕ್ಷನ್ ಯಾವುದೇ ಇದ್ರೂ ಒಂದು ಸ್ವಲ್ಪ ಆರತಿ ಎಲ್ಲ ಮಾಡಬೇಕಿರೆಲ್ಲ ಹೇಳ್ತಾರೆ. ಸೊ ಈ ಹಾಡುಗಳು ನಮ್ಮ ಸೈಡಲ್ಲೆಲ್ಲ ತುಂಬ ಫೇಮಸ್ಸು, ಮತ್ತು ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿಯೇ ಒಂದು ಅರ್ಥ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ ಅದು ಏನು ಅಂತ ಹೇಳಿಬಿಟ್ಟು. ಅವ್ರು ಹೇಳಿದಾಗ ಗೊತ್ತಾಗುತ್ತೆ. ಸೊ ಇದು ಇದೆಯಾ ಈ ಹಾಡಲ್ಲಿ ಹೇಳಿದಾರಾ ಅಂತ ಹೇಳಿಬಿಟ್ಟು ಅನಿಸುತ್ತೆ. ನೋಡಿ ಕೇಳಿ, ನಿಮ್ಗೆ ಯಾವ ಹಾಡು ಅನ್ನಿಸ್ತು ಅಂತ ನೀವು ಹೇಳಿ. ಬೇಕಿದ್ರೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಯಾವ ಹಾಡು ಅಂತ. ಆದವ ಸಿಂಗಾರ ಕಿಳಿಪಟ್ಟೆ ಗೋವಮ್ಮನ ಕೊರಳ ಗೋವಮ್ಮನ ಕೊರಳ ಪಾದ ಕೊಡ ಬಸವನ ಪಾದ ಕೊಸರು ನಂದಿನಿ ಪಾದ ಕೊಯಸುವೆ ಶರೀ ಹೊನ್ನ ಪಾದ ಕೊಯಸುವೆ ಶರೀವನ್ ಕೊಡೋ ಕೊಡೋ ಬಸವ ಕೋಡಿ ಬಸರು ನಂದಿನಿ ಕೋಡಿಗ ಕೋಸುವೆ ಕೊಡೋ ಬಸವ ಬೆನ್ನಿ ಬಸರು ನಂದಿನಿ ಬೆನ್ನಿಗ ಕೋಸುವೆ ಸಬರ ಬೆನ್ನಿಗ ಕೋಸುವೆ ಸಬರ ಬಾಲ ಕೊಡೋ ಬಸವ ಬಾಲ
ಕೊಸರು ನಂದಿನಿ ಬಾಲಕ ಕೊಸುವೆ ಚವಾಲಿಯ ಬಾಲಕ ಕೊಸುವೆ ಚವಾಲಿ ಅಷ್ಟು ಒಂದ ಮಾತ ಕೇಳನೆಯ ಪಯ್ಯ ಮಾಳಿಗೆ ಒಳಗೆ ನ್ಯಾಡೋದ ಮಾಳಿಗೆ ಒಳಗೆ ನ್ಯಾಡೋದ ಹೊಟ್ಟೆಯ ಜನಿವಾರ ಹೊಟ್ಟೆ ಮ್ಯಾಲೊಳೆಯೂತ ಇಟ್ಟ ಶ್ರೀಗಂಧ ಬ್ಯಾಗರು ಇಟ್ಟ ಶ್ರೀಗಂಧ. ಈ ಹಾಡುಗಳನ್ನ ಹೇಗೆ ಹೇಳ್ತಾರೆ ಅಂದರೆ ಫ್ರೆಂಡ್ಸ್, ಅದು ಒಂದು ಬುಕ್ಕಲ್ಲಿ ಬರೆದು ಇಟ್ಟಿರೋವಂಥ ಹಾಡಲ್ಲ. ಏನಂದರೆ ಆ ದಿನನಿತ್ಯದಲ್ಲಿ ಮಾಡೋವಂಥ ಕೆಲಸಗಳು ಈ ಥರ ಪ್ರತಿಯೊಂದನ್ನು ಅಷ್ಟೇ ಮದುವೆಲಿ ಏನೇನು ಮಾಡ್ತಾರೆ ಅದನ್ನೇ ಅದೇ ರಾಗ ಮಾಡಿಬಿಟ್ಟು ಹಾಡನ್ನ ಮಾಡ್ತಾಯಿದ್ರು. ಸೊ ಅಲ್ಲಿ ಜನಗಳಿಗೆ ಅದು ಬಾಯಲ್ಲಿ ಒಬ್ಬರಿಂದ ಒಬ್ರಿಗೆ ಒಂದು ಕೆಲಸ ಮಾಡಬೇಕಾದ್ರೆ ಹೇಳ್ಕೊತ ಬಂದುಬಿಡ್ತಿತ್ತು. ಅದರಲ್ಲಿ ಮೇಯ್ನ್ ಹಾಡು ಹೇಳೋರೊಬ್ಬರು, ಧ್ವನಿ ಕೊಡೋರೊಬ್ಬರು, ಆ ಥರ ಮಾಡ್ತಾರೆ. ಸೊ ಇಲ್ಲಿ ಕೃಷ್ಣ ಸುಖದಿಂದ ಇಂದೇ ನಮಗೋವೆ ಸುಖ ಬೆಳಕಿದ್ದೀನಿ ಹೋಗ್ಯೋಗ ಸಣ್ಣವ ಚರಿಗಾಗೆ ಸಣ್ಣ ಕಿಚರವ ಮಾಡಿ ಸಾರೆಯ ಸರಗ ಮಾರಿ ಮಾಡಿ ಸಾರೆಯ ಸರಗ ಮರೆ ಮಾಡಿ ಸಾರೆಯ ಸರಗ ಮರೆ ಮಾಡಿ ತಂದೈ ದೇವಿ ಏಳೆ ಗೋವಮ್ಮ ಉಣಾದೆ ಏಳೆ ಗೋವಮ್ಮ ಉಣಾದೆ ದೊಡ್ಡವ ಚರಿಗಾಗೆ ದೊಡ್ಡ ಕಿಚರುವ ಮಾಡಿ ಪಟ್ಟೆಯ ಸರಗ. ಇದಾದಮೇಲೆ ನಮ್ಮ ಅತ್ತೆನೂ ಸ್ವಲ್ಪ ಹಾಡು ಹೇಳಿದರು. ಸೊ ನಾವು ಇದನ್ನೆಲ್ಲ ಮಾಡೋದ್ರೊಳಗೆ ಹಾಡಲ್ಲೇ ಆಲ್ಮೋಸ್ಟು ಟೈಮ್ ಪಾಸ್ ಆಯಿತು. ಸೊ ಇದೆಲ್ಲ ನೈಟ್ ಫುಲ್ ಮಾಡಿರೋದು ಇದು ಎತ್ಕೊಂಡು. ಎಷ್ಟು ಟೈಮ್ ಆದರೂ ಮಕ್ಕಳನ್ನು ಸಹ ಮಲಗಿರಲಿಲ್ಲ. ಅವರೂ ಬಂದು ಓಡಾಡಿಕೊಂಡು ನಮಗೂ ಏನು ಬೇಕೋ ತೊಗೊಂಡು ಬಂದು ಕೊಡೋದು, ಹೆಲ್ಪ್ ಮಾಡೋದು ಮಾಡ್ತಾಯಿದ್ರು. ಸೊ ಇದು ಮುಗಿಯೋದ್ರೊಳಗೆ ತುಂಬ ಲೇಟ್ ಆಯಿತು. ಈ ದಿನದ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.